ನಮಸ್ತೆ ಕರ್ನಾಟಕ, ಇದು ಶಹಾಪುರ. ನಾನು ಈ ದಿನ ನಿಮಗೆ ತಿಳಿಸಿಕೊಡುವ ವಿಷಯವೆಂದರೆ ಕನ್ನಡ ವ್ಯಾಕರಣ. ಈ ಕನ್ನಡ ವ್ಯಾಕರಣವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಡ್ಡಾಯವಾಗಿದೆ ಮತ್ತು ಬಹುಮುಖ್ಯವಾಗಿ ಕರ್ನಾಟಕ TET ಮತ್ತು GPSTR, HSTR ಮುಂತಾದ ಪರೀಕ್ಷೆಗಳಿಗೆ ತುಂಬ ಮುಖ್ಯವಾಗಿದೆ. ಹಾಗಾದರೆ ತರಗತಿಯನ್ನು ತಡ ಮಾಡದೆ ನೋಡೋಣ ಬನ್ನಿ. ವರ್ಣಮಾಲೆ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವ ಅಕ್ಷರಗಳ ಸಮೂಹವೇ ವರ್ಣಮಾಲೆ. ವರ್ಣಮಾಲೆ 49 ಅಕ್ಷರಗಳನ್ನು ಒಳಗೊಂಡಿದೆ. ಇದರಲ್ಲಿ 3 ರೀತಿಯಾಗಿ ನೋಡಬಹುದು. ಸ್ವರಗಳು 13, ವ್ಯಂಜನಗಳು 34, ಯೋಗವಾಗಳು 2. ಸ್ವರಗಳನ್ನು ನಾವು 3 ವಿಧಗಳನ್ನಾಗಿ ನೋಡಬಹುದು. ಹ್ರಸ್ವಸ್ವರ 6, ದೀರ್ಘಸ್ವರ 7, ಪ್ಲುತಸ್ವರ. ವ್ಯಂಜನಗಳನ್ನು ನಾವು 2 ವಿಧಗಳನ್ನಾಗಿ ನೋಡಬಹುದು. ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9. ಯೋಗವಾಗಳನ್ನು ನಾವು 2 ವಿಧಗಳನ್ನಾಗಿ ನೋಡಬಹುದು. ಅನುಸ್ವಾರ, ವಿಸರ್ಗ. ವರ್ಗೀಯ ವ್ಯಂಜನಗಳು ಇಲ್ಲಿ ನಾವು 3 ಪ್ರಕಾರಗಳನ್ನಾಗಿ ವಿಂಗಡಿಸಿದ್ದೇವೆ. ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಸ್ವರಗಳು ಯಾವ ವರ್ಣಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಅಸ್ತಿತ್ವ ಹೊಂದುವ ವರ್ಣಗಳೇ ಸ್ವರಗಳು. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಸ್ವರಗಳಲ್ಲಿ 3 ಪ್ರಕಾರಗಳಿವೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಒಂದನೆಯದು ಹ್ರಸ್ವಸ್ವರ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವಸ್ವರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅ, ಇ, ಉ, ಋ, ಎ, ಓ. ಇವುಗಳ ಸಂಖ್ಯೆ 6. ಎರಡನೆಯದು ದೀರ್ಘಸ್ವರ. 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘಸ್ವರಗಳೆಂದು ಕರೆಯುತ್ತೇವೆ. ಉದಾಹರಣೆ ಆ, ಈ, ಊ, ಎ, ಐ, ಓ, ಔ. ಇವುಗಳ ಸಂಖ್ಯೆ 7. ಮೂರನೆಯದು ಪ್ಲುತಸ್ವರ. ಪ್ಲುತಸ್ವರಕ್ಕೆ ಕನ್ನಡದಲ್ಲಿ ಪ್ರತ್ಯೇಕವಾದ ಅಕ್ಷರ ಸಂಕೇತವಿಲ್ಲ. ದೀರ್ಘಸ್ವರವು ಎಸ್, ಈ ಚಿಹ್ನೆಯನ್ನು ಪಡೆಯುವುದರ ಮೂಲಕ ಪ್ಲುತಸ್ವರವಾಗಿ ಸಿದ್ಧಗೊಳ್ಳುತ್ತದೆ. ಭಾವ ತೀವ್ರತೆಯನ್ನು ವ್ಯಕ್ತಪಡಿಸುವಾಗಿ 2ಕ್ಕಿಂತ ಹೆಚ್ಚು ಅಥವಾ 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳೇ ಪ್ಲುತಸ್ವರಗಳು. ಉದಾಹರಣೆ ಆ ರಾಮ, ಓ ದೇವರೇ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಪರಿಪೂರ್ಣತೆಯನ್ನು ಪಡೆಯುವ ವರ್ಣಗಳಿಗೆ ವ್ಯಂಜನಗಳೆಂದು ಕರೆಯುತ್ತೇವೆ. ಅವುಗಳು ಈ ಕೆಳಗಿನಂತಿವೆ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ತ, ಠ, ದ, ಢ, ಣ, ತ, ಥ, ಧ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಲ. ವ್ಯಂಜನಗಳಲ್ಲಿ 2 ಪ್ರಕಾರಗಳಿವೆ. ಒಂದನೆಯದು ವರ್ಗೀಯ ವ್ಯಂಜನಗಳು. ಅಕ್ಷರಗಳು ಹುಟ್ಟುವ ಧ್ವನ್ಯಂಗಗಳ ಹಿನ್ನೆಲೆಯಲ್ಲಿ 5 ವ್ಯಂಜನಗಳ ಗುಂಪು ಮಾಡಲು ಸಾಧ್ಯವಿರುವ ಮೊದಲ 25 ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಕ ದಿಂದ ಮಾದವರೆಗೆ. ಇದರಲ್ಲಿ 3 ಪ್ರಕಾರಗಳಿವೆ. ಫಸ್ಟ್ ಒನ್ ಅಲ್ಪಪ್ರಾಣ. ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು. ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವರ್ಗದ ಪ್ರಥಮ ಮತ್ತು ವರ್ಗದ ತೃತೀಯ ಅಕ್ಷರಗಳಿಗೆ ಅಲ್ಪಪ್ರಾಣಗಳೆಂದು ಕರೆಯುತ್ತೇವೆ. ಸೆಕೆಂಡ್ ಒನ್ ಮಹಾಪ್ರಾಣಗಳು. ಮಹಾ ಎಂದರೆ ಹೆಚ್ಚು, ಪ್ರಾಣ ಎಂದರೆ ಉಸಿರು. ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ವರ್ಗದ ದ್ವಿತೀಯ ಮತ್ತು ಚತುರ್ಥ ಅಕ್ಷರಗಳಿಗೆ ಮಹಾಪ್ರಾಣಗಳೆಂದು ಕರೆಯುತ್ತಾರೆ. ಥರ್ಡ್ ಒನ್ ಅನುನಾಸಿಕಗಳು.
ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಗದ ಪಂಚಮಾಕ್ಷರಗಳಿಗೆ ಅನುನಾಸಿಕಗಳು ಎನ್ನುತ್ತೇವೆ. ಎರಡನೇದು ಅವರ್ಗೀಯ ವ್ಯಂಜನಗಳು. ಭಿನ್ನ ಭಿನ್ನ ಧ್ವನ್ಯಾಂಗಗಳ ಮೂಲಕ ಜನಿಸುವ ವರ್ಗೀಕರಿಸಲು ಸಾಧ್ಯವಿರದ ಕೊನೆಯ 9 ವ್ಯಂಜನಗಳಿಗೆ ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಯೋಗವಾಹಗಳು. ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ, ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸುವ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗವಾಹಗಳೆಂದು ಕರೆಯುತ್ತಾರೆ. ಕೇಶಿರಾಜ ಸಂಸ್ಕೃತದ ಪ್ರಭಾವದಿಂದ 4 ಯೋಗವಾಹಗಳೆಂದು ಹೇಳುತ್ತಾನೆ. ಅನುಸ್ವಾರ, ವಿಸರ್ಗ, ಜಿಹ್ವಾಮೂಲೀಯ, ಉಪಧ್ಮಾನೀಯ. ಜಿಹ್ವಾಮೂಲೀಯು ಕ ದಂತೆಯೂ ಉಪಧ್ಮಾನೀಯು ಕ ದಂತೆಯೂ ಉಚ್ಚಾರಗೊಳ್ಳುತ್ತದೆ ಎನ್ನುತ್ತಾನೆ ಕೇಶಿರಾಜ. ಸಂಧ್ಯಾಕ್ಷರಗಳು. ವ್ಯವಹಾರದಲ್ಲಿ ಸಂಧಿಯಾದ ಅಕ್ಷರಗಳೇ ಸಂಧ್ಯಾಕ್ಷರಗಳು. ಇಲ್ಲಿ 2 ಸ್ವರಗಳು ಸೇರಿ ಸಂಧಿಯಾಗುವುದರಿಂದ ಇವುಗಳಿಗೆ ಸಂಧಿ ಸ್ವರಗಳು ಎಂದು ಕರೆಯುತ್ತಾರೆ. ಅ ಪ್ಲಸ್ ಎ, ಐ, ಆ ಪ್ಲಸ್ ಓ, ಔ. ಸಂಸ್ಕೃತದಲ್ಲಿ ಸಂಧ್ಯಾಕ್ಷರಗಳು 4 ಇವೆ. ಅವುಗಳೆಂದರೆ ಅ ಪ್ಲಸ್ ಇ, ಏ, ಆ ಪ್ಲಸ್ ಉ, ಓ, ಆ ಪ್ಲಸ್ ಎ, ಐ, ಆ ಪ್ಲಸ್ ಓ, ಔ. ಓಕೆ ಫ್ರೆಂಡ್ಸ್, ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಪದ ಅಥವಾ ಶಬ್ದದ ಬಗ್ಗೆ ತಿಳಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್ ಕರ್ನಾಟಕ.